ಕೋಲಾರ ನಗರದ ವಾರ್ಡ್ ಸಂಖ್ಯೆ 21ರ ಹವೇಲಿ ಮೊಹಲ್ಲಾದ ಶಾಸಕ ಕೊತ್ತೂರು ಮಂಜುನಾಥ್ ರವರ ಅನುದಾನದಲ್ಲಿ ಸಿಸಿ ರಸ್ತೆಗಳ ನಿರ್ಮಾಣ. ನಗರಸಭೆ ಮಾಜಿ ಸದಸ್ಯ ಹಿದಾಯತುಲ್ಲಾ ಉರ್ಫ್ ಗೂಡ್. ಕೋಲಾರ ನಗರದ ವಾರ್ಡ್ ಸಂಖ್ಯೆ 21ರ ಹವೇಲಿ ಮೊಹಲ್ಲಾದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ರವರು ನೀಡಿರುವ 30 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ 4 ಪ್ರಮುಖ ರಸ್ತೆಗಳನ್ನು ಸಿಮೆಂಟ್ ಕಾಂಕ್ರೀಟ್ ರಸ್ತೆಗಳ ನಿರ್ಮಾಣ ಮಾಡುತ್ತಿರುವುದಾಗಿ ಕಾಂಗ್ರೆಸ್ ಮುಖಂಡ ಹಾಗೂ ನಗರಸಭೆ ಮಾಜಿ ಸದಸ್ಯ ಹಿದಾಯತುಲ್ಲಾ ಉರ್ಫ್ ಗೂಡ್ ತಿಳಿಸಿದರು. ಸ್ಥಳಕ್ಕೆ ಭೇಟಿ ನೀಡಿದ್ದ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ, ತಾವು ನಗರಸಭೆ ಸದಸ್ಯರಾಗಿದ್ದಾಗ ಈಗಾಗಲೇ ವಾರ್ಡ್ನಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದು, ಬೀದಿ ದೀಪ, ಚರಂಡಿ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿರುತ್ತೇನೆ. ಪ್ರಸ್ತುತ ಶಾಸಕರ ವಿಶೇಷ ಅನುದಾನದಲ್ಲಿ 4 ಪ್ರಮುಖ ರಸ್ತೆಗಳನ್ನು 30 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸಿಸಿ ರಸ್ತೆಗಳನ್ನಾಗಿ ಮಾಡುತ್ತಿರುವುದಾಗಿ ಹೇಳಿದರು. ಪ್ರಸ್ತುತ ಹವೇಲಿ ನಗರದ ಪ್ರಮುಖ ರಸ್ತೆ ಇಬ್ರಾಹಿಂ ಸಾಬ್ ಮನೆ ರಸ್ತೆ, ಮುಕ್ಕಾಡ್ ವೆಂಕಟೇಶ್ ಮನೆ ರಸ್ತೆ, ನವಾಜ್ ಮನೆ ರಸ್ತೆ, ನಿಸಾರ್ ಅಹಮದ್ ಮನೆವರೆಗೆ ಸಿಸಿ ರಸ್ತೆಗಳನ್ನು ಪಕ್ಷಪಾತವಾಗಿ ನಿರ್ಮಾಣ ಮಾಡುತ್ತಿದ್ದು, ನಗರದ ಎಲ್ಲಾ ವಾರ್ಡ್ಗಳಿಗೂ ತಲಾ 30 ಲಕ್ಷ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಿದ್ದಾರೆ ಎಂದು ತಿಳಿಸಿದರು. ರಸ್ತೆಗಳ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡಿದ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ನಜೀರ್ ಅಹಮದ್ ರವರಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಯೂನಸ್ ಖಾನ್ ಉರುಫ್ ಮೀನ್ ಮುಂತಾದವರು ಹಾಜರಿದ್ದರು. ಈ ನಮ್ಮ ಹವೇಲಿ ಮೊಹಲ್ಲಾ ಮೇನ್ ರಸ್ತೆ ಈ ಫಂಡ್ ಬಂದು ನಮ್ಮ MLA ಸಾಹೇಬ್ ಫಂಡ್ ಬಂದಿರೋದು. ಮೊದಲು ಫಸ್ಟ್ ಈ ರೋಡ್ ಮಾಡಿರೋದು AVG ಫಂಡ್ ಬಂದಿದ್ದು, ಅದು ಮಾಡಿಲ್ಲ. MLA ಸಾಹೇಬರು ಹೇಳಿದ್ರು, ನಸೀರ್ ಸಾಹೇಬರು ಹೇಳಿದ್ರು, ಅನಿಲ್ ಅಣ್ಣ ಹೇಳಿದ್ರು, ಯಾರು ಹೇಳಿದ್ರು ಅವ್ರು ಮಾಡಿಲ್ಲ. ಆದಮೇಲೆ MLA ಸಾಹೇಬ್ರದ್ದು 30 ಲಕ್ಷ ಫಂಡ್ ಬಂದಿದೆ. ಯಾರು ನಾನು ತೊಗೊಂಡು ಬಂದಿದ್ದೀನಿ, ನೀವು ತೊಗೊಂಡು ಬಂದಿದ್ದು ಯಾರು ತೊಗೊಂಡು ಬಂದಿಲ್ಲ. 30 ಲಕ್ಷ ಫಂಡು 35 ವಾರ್ಡ್ಗೆ ಬಂದಿರೋದು. ಅದಕ್ಕೆ ಎಲ್ರಿಗೆ 30 ಲಕ್ಷ ಬಂದಿದೆ. ವಾರ್ಡ್ನಾಗೆ ಕೆಲಸ ಆಗಬೇಕು, ಅಭಿವೃದ್ಧಿ ಕೆಲಸ ಆಗಬೇಕು, ಅದು ಮಾಡ್ರಪ್ಪ. ಏನಿದೆ ಎಲ್ಲ ನೀವು ಅಲ್ಲಿ ಕಾಂಗ್ರೆಸ್ ಮುಖಂಡರು ಯಾರಿದ್ದಾರೆ ಅವ್ರ ಜೊತೆನಾಗಿ ಇಟ್ಕೋಬೇಕು, ನೀವು ಎಲ್ಲ ಕೆಲಸ ಮಾಡಬೇಕು ಅಂತ ನಮ್ಮ MLA ಸಾಹೇಬರು ಹೇಳಿದ್ದಾರೆ, ನಸೀರ್ ಸಾಹೇಬರು ಹೇಳಿದ್ದಾರೆ, ಅನಿಲ್ ಅಣ್ಣ ಹೇಳಿದ್ದಾರೆ. ನಾವು ನಮ್ಮ ಭೀಮಣ್ಣ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನಾವು ಇಲ್ಲಿ 30 ಲಕ್ಷನಾಗ ಇದು ಮೇನ್ ರಸ್ತೆ, ಹವೇಲಿ ಮೊಹಲ್ಲಾ ಮೇನ್ ರಸ್ತೆ, ಕುಂಬಾರಪೇಟೆ ಕೇಶು ಮನೆಯಿಂದ ನಿಸಾರ್ ಅವ್ರ ಮನೆವರೆಗೂ. ವಾರ್ಡ್ ಸಂಖ್ಯೆ 21 ಕುಂಬಾರಪೇಟೆ ಮೇನ್ ರೋಡ್ನಿಂದ ನಿಸಾರ್ ಅಹಮದ್ ಮನೆವರೆಗೂ ಅಲ್ಲಿವರೆಗೂ ಮಾಡ್ತಾಯಿದ್ದೀರಿ. ಇನ್ನೊಂದು ಸೆಲೆಟ್ ರೂಲ್ ಪಕ್ಕದಾಗ ಒಂದು ಸಂದಿದೆ, ಇಬ್ರಾಹಿಂ ಸಾಬ್ ಮನೆ ರೋಡ್ ಅಂತ, ಅದು ಮಾಡ್ತಾಯಿದ್ದೀರಿ. ಆದಮೇಲೆ ನಮ್ಮ ಖಾನ್ ಮಸೀದಿ ಸೆಕ್ರೆಟ್ರಿ ನವಾಜ್ ಅವ್ರ ಮನೆ ಆ ರೋಡು ಮಾಡ್ತಾಯಿದ್ದೀರಿ. ಇನ್ನೊಂದು ಆ ಕಡೆ ನಮ್ಮ ಅಯ್ಯೂಬಯ್ಯ ಸಾಲಾರ್ ಅಯ್ಯೂಬ್ ಅವ್ರ ಮನೆ ರೋಡು ಅದನ್ನು ಮಾಡ್ತಾಯಿದ್ದೀರಿ. ಒಟ್ಟು 4 ರೋಡ್ ಬರ್ತದೆ. ಇನ್ನೊಂದು ಏನಂದರೆ, ಯಾರ್ಯಾರು ಏನೋ ಹೇಳ್ತಾರೆ, ಇವರು ಕಾಂಗ್ರೆಸ್ನಾಗಿಲ್ಲ, BJPನಾಗಿದ್ದಾರೆ, JDSನಾಗಿದ್ದಾರೆ, ಅದು ಯಾರು ಏನಿಲ್ಲ. MLA ಸಾಹೇಬರು ಒಂದೇ ಒಂದು ಮಾತು ಹೇಳಿದ್ದು, MLA ಸಾಹೇಬರು ಇರಲಿ, ನಸೀರ್ ಸಾಹೇಬ್ ಅಮ್ಮ ಇವರು ಇರಲಿ, ಅನಿಲ್ ಅಣ್ಣ ಇರಲಿ, ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಕೌನ್ಸಿಲರ್ ಜೊತೆ ನಾವು ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಿ ಅಂತ 3 ಜನನೂ ಹೇಳಿದ್ದಾರೆ. ಯಾರ್ಯಾರು ಏನು ಹೇಳ್ತಾರೆ ಅದು ಏನಿಲ್ಲ, ಆರಾಮಾಗಿ ಕೆಲಸ ನಡೀತಾ ಇದೆ. ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಇನ್ನು ಮುಂದೆ 15 ಕೋಟಿದು ಬರ್ತಾ ಇದ್ದಪ್ಪ, ಎಲ್ರಿಗೆ ಹಂಚ್ಕೊಡ್ತೀರಂತ MLA ಸಾಹೇಬರು, ಅನಿಲ್ ಅಣ್ಣ, ನಸೀರ್ ಸಾಹೇಬರು ಎಲ್ಲ ಹೇಳಿದ್ದಾರೆ. ಹೇಳಿ. ये MLA स्पेशल ग्रांट्स में से 30 लाख रुपए ग्रांट हो गई वार्ड नंबर 21 को. उसमें कुंबारपेट मेन रोड से किलारपेट रोड तक, मनीगा वीधि तक एक रोड, केशु के घर से एडवोकेट तक, बाद अल्ताफ के से सेक्रेटरी नवाज के वो गली, वो वहाँ से इस तक अयूब के घर तक, और एक वो वाजू के भैयान के घर करने से चलपति घर चलपति मने हमें इब्राहिम के घर से MB रोड तक 4 रोड, सेलेक्ट होटल के कोने तक 4 रोड़ा हो को ही. ये MLA स्पेशल ग्रांट में 30 लाख रुपए ये वार्ड नंबर 20 पे को 35 वार्ड को कैसा देखो है, ये वार्ड को भी ऐसा देखो, पूरे मिल को काम कर ले जाओ बोल कहीं MLA जो बात दी, बात कर कहीं वो बात के तहत पूरे मिल को यहाँ मोहल्ले